ನಮಸ್ತೆ. ಇವತ್ತು ಮಂಗಳವಾರ ಬುಧವಾರ ಮಧ್ಯಾಹ್ನ ನಾವು ಮಂತ್ರಾಲಯಕ್ಕೆ ಹೋಗೋಣ ಅಂದ್ಕೊಂಡಿದ್ದೀವಿ. ಹಂಗಾಗಿ ಎಲ್ಲ ಒಂದು ನಾವೇನು ದೇವಸ್ಥಾನಕ್ಕೆ ಬಳಸ್ತೀವಿ ನೋಡಿ, ಶಲ್ಯ ಪಂಚೆ ಇದನ್ನೆಲ್ಲ, ಸೀರೆ ಅದನ್ನೆಲ್ಲ ಕೂಡ ನಾನು ಗೋಮೂತ್ರ ಹಾಕ್ಬಿಟ್ಟು ನೀರಿಗೆ ಹೆಜ್ಜಿ ಒಂದ್ಸಲಿ ಒಣಗಾಕೊಂಡಿದ್ದೀನಿ. ಯಾಕೆಂದರೆ ಮಂತ್ಲಿ ನಾವು ಇದಾದಾಗ ಯಾವ್ದು ಮುಟ್ಟಿರ್ತೀವಿ ಯಾವ್ದು ಮುಟ್ಟಿರಲ್ಲ ಅಂತ ಹೇಳೋಕ್ಕಾಗಲ್ಲ ಅಲ್ವಾ. ಪುರಾತನ ದೇವಸ್ಥಾನಕ್ಕೆ ಹೋಗ್ಬೇಕಂತಂದರೆ ಸ್ವಲ್ಪ ಮಡಿಯಾಗಿ ಹೋಗ್ಬೇಕು ಅಂತ ನಮ್ಮಮ್ಮ ಹೇಳ್ತಾರೆ. ಹಂಗಾಗಿ ಎಲ್ಲ ಒಂದು ಬಟ್ಟೆಗಳನ್ನು ಕೂಡ ಗೋಮೂತ್ರಕ್ಕೆ ಹಾಕಿ ಹೆಜ್ಜಿ ಇಟ್ಟಿದ್ದೀನಿ. ನಂತರ ಐರನ್ ಮಾಡಿ ಎಲ್ಲನೂ ಕೂಡ ಪ್ಯಾಕ್ ಮಾಡ್ಕೊಳ್ತೀನಿ. ನಾನು ಯಾರಾದರೂ ಗುರುವಾರ ಪೂಜೆ ಮಾಡ್ತಾರೆ ಅಥವಾ ರಾಘವೇಂದ್ರ ಸ್ವಾಮಿ ಗಂಡ ನಂಬ್ತಾರೆ, ವ್ರತ ಮಾಡ್ತಾರೆ ಅಂತಂದರೆ ಹೌದಾ ಅಂತ ಸುಮ್ಮನಾಗ್ತಾ ಇದ್ದೆ. ನಾನು ನಂಬೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಕೊರೋನಾ ಟೈಮಲ್ಲಿ. ನನ್ನ ಜೀವನದ ಹಡಗನ್ನು, ಮುಳುಗ್ತರ ಹಡಗನ್ನು ತೇಲ್ಸಿದ್ದಾರೆ ಅಂತಲೇ ಹೇಳ್ಬೋದು. ಅವತ್ತಿಂದ ನನಗೆ ತುಂಬಾ ಭಕ್ತಿ. ಒಂದು ಚಿಕ್ಕ ಡಬ್ಬ ಕೂಡ ತೊಗೊಂಡಿದ್ದೀನಿ. ಮಂತ್ರಾಕ್ಷತೆ ಇಸ್ಕೊಂಡ್ಮೇಲೆ ಅಲ್ಲಿ ಇಲ್ಲಿ ಹಾಕಿ ಒಂದು ಪೇಪರ್ಗೆಲ್ಲ ಕಟ್ಕೊಂಡು ಬರೋದು ಬದಲು ಒಂದು ಚಿಕ್ಕ ಡಬ್ಬ ತೊಗೊಂಡ್ರೆ ಅದಕ್ಕೆ ಹಾಕೊಂಡು ಬಂದು ಸೇಫಾಗಿ ದೇವ್ರ ಮನೇಲಿ ಇಡ್ಬೋದು. ಮತ್ತು ಸನ್ಸ್ಕ್ರೀನ್ ತೊಗೊಂಡಿದ್ದೀನಿ, ಮಾಯ್ಶ್ಚರೈಸರ್ ತೊಗೊಂಡಿದ್ದೀನಿ, ಮಕ್ಕಳಿಗೆ ಶಾರ್ಟ್ಸ್ ಕೂಡ ತೊಗೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್